ಈಗ ನಮ್ದಕ್ಕೆ ಏನ್ ಮಾಡೋದು? ಸರಿ, ಇಷ್ಟು ದಿನಕ್ಕೆ ಅಗ್ಗದ ಮದ್ಯ ದುಬಾರಿ ಆಗಿತ್ತು, ಕುಡೀರಿ ಬೇಕಿದ್ರೆ. ಇಲ್ಲ ಈಗ ಹಾಲು ಕುಡಿಬೇಕಾ, ಒಂದು ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟು ಕುಡೀರಿ ಹಾಲು. ಹಾಲು ಕುಡ್ದ ಮಕ್ಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದ ಉಳಿತವ. ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಬೆಲೆ ಏರಿಕೆ ಮಾಡಿಲ್ಲ. ಹಾಲಿನ ಕ್ವಾಂಟಿಟಿ ಕೊಡ್ತಿದ್ರಲ್ಲ, ಕ್ವಾಂಟಿಟಿ ಹೆಚ್ಚು ಮಾಡಿದ್ದಾರೆ. ಆ ಕ್ವಾಂಟಿಟಿ ಹೆಚ್ಚು ಮಾಡಿ ಅದಕ್ಕೆ ಎಷ್ಟು ಬೆಲೆ ಆಗುತ್ತೆ ಅಷ್ಟು ದುಡ್ಡು ಹೆಚ್ಚು ಮಾಡಿದ್ದಾರೆ. ನಾವು 1 ಲೀಟರ್ ಹಾಲಿಗೆ 42 ರೂಪಾಯಿ ತೊಗೊಳ್ತಾ ಇದೀವಿ. 50 ml ಹಾಲನ್ನ ನಾವು ಎಕ್ಸ್ಟ್ರಾ ಕೊಡ್ತಾ ಇದೀವಿ. ನೀವು ಅದಕ್ಕೆ 2 ರೂಪಾಯಿ 10 ಪೈಸೆ ಆಗುತ್ತೆ, ಇನ್ನು 10 ಪೈಸೆ ಕಡಿಮೆ ತೊಗೊಳ್ತಾ ಇದೀವಿ. ನಾವು 50 ml ಹಾಲಿನ ಕಾಸ್ಟ್ ಮಾತ್ರ ತೊಗೊಳ್ತಾ ಇದೀವಿ. ನಾವೇನು ದರವನ್ನ ಎಲ್ಲಾ ಬೆಲೆನೂ ಜಾಸ್ತಿ ಆಗಿದೆ. ಅದು ಹಿಂದೆನೆ ನಾನೇನೆ ರೈತರದೆಲ್ಲ ಗಲಾಟೆ ಆಗ್ತಿತ್ತು. ಎಲ್ಲಾ ಸೊಸೈಟಿಗಳು ರೈತರಿಗೆಲ್ಲ ಬಹಳ ತೊಂದರೆ ಆಗ್ತಾ ಇದೆ. ನೀರ್ ಬೆಲೆನೂ 25 ರೂಪಾಯಿ ಆಗ್ಬಿಟ್ಟಿದೆ. ರೈತಂಗೆ ಸಿಗೋಂತ ಹಾಲಿನ ಬೆಲೆ ಕಡಿಮೆ. ಅದು ಇವತ್ತು ವಿಶ್ವದಲ್ಲೇ ತೈಲ ಬೆಲೆ 40% ಇಳಿಕೆಯಾಗಿದೆ. ಯಾಕೆ? ಕೇಂದ್ರ ಸರ್ಕಾರ